ಜಮೀರ್ ಅಹಮದ್ ಮತ್ತೆ ತಮ್ಮ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ ಕರಿಯ ಅಂತ ಮಾತನಾಡೋದಕ್ಕೆ ನಿಮ್ಗೆ ರೈಟ್ಸ್ ಕೊಟ್ಟವ್ರು ಯಾರು? ಈ ಎರಡು ಪ್ರಶ್ನೆ ಉದ್ಭವ ಆಗುತ್ತೆ ಸಿದ್ದರಾಮಯ್ಯನವರಿಗೆ ಮತ್ತು ಜಮೀರ್ ಸಾಹೇಬರಿಗೆ. ನಿಮ್ಮ ಕ್ಯಾಬಿನೆಟ್ ಸಚಿವರನ್ನ ಕಿವಿ ಹಿಂಡಿಬಿಟ್ಟು ಕೇಳಕ್ಕಾಗಿಲ್ಲ ನಿಮ್ಗೆ? ವಫ್ ಕಾಂಟ್ರವರ್ಸಿ ಬಳಿಕ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ನಾಯಕ ವಸತಿ ಸಚಿವ ಜಮೀರ್ ಅಹಮದ್ ಮತ್ತೆ ತಮ್ಮ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಲ್ಲಿ ಕೇಂದ್ರ ಸಚಿವ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಅವ್ರೇನ್ ಮಾತಾಡಿದ್ದಾರೆ ಒಮ್ಮೆ ನೋಡಿ. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ, ಬಿಜೆಪಿ ಸೆ ಖತರ್ನಾಕ್ कालिया कुमार स्वामी कर को, निखिल कुमार स्वामी को नवे हमारे कालिया कुमार स्वामी को हराने वाला टाइगर. उसे हिजाब भी नको पंजाब भी नको कहते उसे वोट आना कहते हमारे. कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ನೋಡಿದ್ರಲ್ಲ, ಬಿಜೆಪಿಗಿಂತಲೂ ಕೂಡ ಖತರ್ನಾಕ್ ಕುಮಾರಸ್ವಾಮಿ, ಅದು ಕೂಡ ಕರಿಯಾ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ ಸಿಪಿ ಯೋಗೇಶ್ವರ್ ಜೆಡಿಎಸ್ ಪಕ್ಷಕ್ಕೆ ಹೋಗಿಲ್ಲ. ಕುಮಾರಸ್ವಾಮಿ, ನಿನ್ ರೇಟ್ ಏನ್ ಹೇಳು? ನಮ್ಮ ಮುಸ್ಲಿಮರು ಒಂದೊಂದು ಪೈಸೆ ಹಾಕಿ ನಿನ್ನ ಹಾಗೂ ನಿನ್ನ ಇಡೀ ಕುಟುಂಬವನ್ನ ಖರೀದಿ ಮಾಡ್ತಾರೆ. ಈ ಹಿಂದೆ ಹಿಜಾಬ್ ಪಜಾಬ್ ಅಂತ ಹೇಳ್ಕೊಂಡು ಮಾತಾಡಿದ್ದೆ, ನನಗೆ ಮುಸ್ಲಿಮರ ಓಟಿನ ಅವಶ್ಯಕತೆನೇ ಇಲ್ಲ ಅಂತಿದ್ದೆ. ಈಗ ನಿನ್ಗೆ ಮುಸ್ಲಿಮರ ಓಟಿನ ಅವಶ್ಯಕತೆ ಬಿತ್ತಾ? ನೋಡಿದ್ರ ಹೇಗೆ ಏಕವಚನ ಪ್ರಯೋಗ ಅಂತ ಹೇಳಿ. ಕರಿಯಾ ಅಂತ ಮಾತನಾಡೋದಕ್ಕೆ ನಿಮ್ಗೆ ರೈಟ್ಸ್ ಕೊಟ್ಟವ್ರು ಯಾರ್ರಿ? ಒಬ್ಬ ಜನಪ್ರತಿನಿಧಿಯಾಗಿ ರೆಸ್ಪೆಕ್ಟೆಡ್ ಪೋಸ್ಟ್ ನಲ್ಲಿ ಇದ್ಕೊಂಡು ಮಾತಾಡೋ ಮಾತಾ ಇದು? ಚುನಾವಣಾ ಪ್ರಚಾರ ಅಂದ್ಮೇಲೆ ಆರೋಪ ಪ್ರತ್ಯಾರೋಪ ಟೀಕೆಗಳು ಸಾಮಾನ್ಯ, ಆದ್ರೆ ಇಷ್ಟು ಕೀಳ್ಮಟ್ಟಕ್ಕೆ ಇಳಿಯೋದ? ನಮ್ದೇ ಸರ್ಕಾರ ಇದೆ, ಚಲ್ತಾ ಹೇ, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ನಾಲಿಗೆಗೆ ಲಂಗು ಲಗಾಮಿಲ್ದೆ ಮಾತನಾಡ್ತಿದ್ದೀರಲ್ಲ, ಡೋಂಟ್ ಯು ಹ್ಯಾವ್ ಎನಿ ಕಾಮನ್ ಸೆನ್ಸ್? ಜಮೀರ್ ಅಹಮದ್ ಅನ್ನೋ ಲೂಸ್ ಕ್ಯಾನನ್ ಅಂದ್ರೆ ವೀಕ್ಷಕರೇ, ಅಂಕೆ ಇಲ್ಲದ ಫಿರಂಗಿ ಅಂತ. ಈ ಅಂಕೆ ಇಲ್ಲದ ಫಿರಂಗಿ ಏನ್ ಮಾಡುತ್ತೆ ಗೊತ್ತಾ? ಡಮ್ 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 ಎಲ್ಲ ಕಡೆ ಹೊಡಿತಾ ಇರುತ್ತೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಅದು ನಿಮ್ ಕಡೆ ತಿರುಗಬಹುದು. ಇಂತಹ ಅಂಕೆ ಇಲ್ಲದ ಫಿರಂಗಿನ ಇಟ್ಕೊಂಡು ಸಿದ್ದರಾಮಯ್ಯನವರು ಯುದ್ಧಕ್ಕೆ ಇಳಿದಿದ್ದಾರಲ್ಲ, ಇಲ್ಲಿ ಎರಡು ಪ್ರಶ್ನೆ ಉದ್ಭವ ಆಗುತ್ತೆ ಸಿದ್ದರಾಮಯ್ಯನವರಿಗೆ ಮತ್ತು ಜಮೀರ್ ಸಾಹೇಬ್ರಿಗೆ. ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿಯವರನ್ನ ಕರಿಯಾ ಅಂತ ಹೇಳಿದ್ದಾರೆ. ಇದು ನಿಂದನೆ ಆಗುತ್ತೆ, ವರ್ಣ ನಿಂದನೆ, ಜನಾಂಗೀಯ ನಿಂದನೆ ಆಗುತ್ತೆ. ಹೆಣ್ಮಕ್ಳ ಬಗ್ಗೆ ಸೌಂದರ್ಯದ ಬಗ್ಗೆ ಮಾತನಾಡಿದ್ರು ಕೂಡ ಫ್ಲರ್ಟ್ ಅನ್ನೋದ್ ರೀತಿಯಲ್ಲಿ ಆಗುತ್ತೆ. ಯಾರದ್ದೇ ಒಬ್ಬರ ಬಣ್ಣದ ಬಗ್ಗೆ ಮಾತನಾಡುವಾಗ ಅದು ಕೂಡ ಈ ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ ನಿಮಗೆ ಮಾತನಾಡೋದಕ್ಕೆ ರೈಟ್ಸ್ ಕೊಟ್ಟವ್ರು ಯಾರು? ಸಚಿವರಾದ ಮಾತ್ರಕ್ಕೆ ಏನಾದ್ರೂ ಮಾತನಾಡ್ಬಿಡ್ಬೋದಾ ನೀವು? ನಿಮಗ್ ನೆನಪಿರಬಹುದು, ಅಂಬರೀಷ್ ಅವರು ರೋಹಿಣಿ ಸಿಂಧೂರಿ ಅವರ ಸೌಂದರ್ಯದ ಬಗ್ಗೆ ಮಾತನಾಡಿದ್ರು. ಇದು ಆಗ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು. ಅಂಬರೀಷ್ ಅವರು ಅಂಬರೀಷ್ ಆಗಿರೋ ಕಾರಣ ಅವರು ಕ್ಷಮೆ ಕೇಳ್ದೇನೆ ಹಾಗೆಯೇ ತೇಲಿಸ್ಬಿಟ್ರು. ಬಟ್ ಇದು ತಪ್ಪು ಅಂತ ಆಗ್ಲೇನೆ ಎಸ್ಟಾಬ್ಲಿಷ್ ಆಗಿತ್ತು. 2005ರಲ್ಲಿ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಬಿಹಾರದ ರೋಡ್ಗಳನ್ನೆಲ್ಲ ಹೇಮಮಾಲಿನಿ ಕೆನ್ನಿ ರೀತಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಆಗ ಸ್ವಲ್ಪ ಮಟ್ಟಿನ ವಿರೋಧವಾಗಿತ್ತು, ಆದ್ರೆ ಇದು ದೊಡ್ಡ ಮಟ್ಟದ ಸುದ್ದಿ ಆಗಿರ್ಲಿಲ್ಲ. ಆದ್ರೆ ರೋಹಿಣಿ ಸಿಂಧೂರಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗಿತ್ತು. ಲಾಲು ಪ್ರಸಾದ್ ಯಾದವ್ ಕೂಡ ಈ ರೀತಿ ಮಾತನಾಡಿದ್ದು ಖಂಡನಾರ್ಹ. ಮೋಸ್ಟ್ಲಿ ಈಗಿನ ರೀತಿ ಆಗ್ಲೂ ಕೂಡ ಸೋಷಿಯಲ್ ಮೀಡಿಯಾ ಇದ್ದಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಆಗ ಉದ್ಭವ ಆಗ್ತಿತ್ತು. ಈಗ ಸೊಸೈಟಿ ಬದಲಾಗ್ತಿದೆ. ನೀವೇನೇ ಹೇಳಿದ್ರು ಕೂಡ ಕೇಳ್ಕೊಂಡು ಕುತ್ಕೊಳ್ಳೋ ಸೊಸೈಟಿ ಇದಲ್ಲ. ಎಸ್ಪೆಷಲಿ ನೀವು ರಾಜಕಾರಣಿಗಳು, ಈ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಹಿರಂಗವಾಗಿ ಒಂದು ಹೆಣ್ಣಿನ ಸೌಂದರ್ಯವನ್ನ ಹೊಗಳಿದ್ರೂ ಕೂಡ ತಪ್ಪಾಗುತ್ತೆ. ಒಬ್ಬ ವ್ಯಕ್ತಿಯ ಬಣ್ಣದ ಬಗ್ಗೆ, ಚರ್ಮದ ಬಗ್ಗೆ ಮಾತನಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ನೀವು ರಾಜಕೀಯವಾಗಿ ಏನಾದ್ರೂ ಮಾತನಾಡ್ಕೊಳ್ಳಿ ಸ್ವಾಮಿ, ಒಬ್ರ ಮೇಲೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ಳಿ. ವಿ ಡೋಂಟ್ ಬಾದರ್ ಅಬೌಟ್ ಇಟ್, ಬಟ್ ಯು ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್. ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನೀವು ಜನರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಬೇಕು. ಆದ್ರೆ ಬಹುಶಃ ಇದನ್ನ ಮರೆತು ನೀವು ದಶಕಗಳೇ ಆಗೋಗಿವೆ ಬಿಡಿ. ನೀವೊಬ್ರು, ನಿಮ್ ತರದ ಅನೇಕ ರಾಜಕಾರಣಿಗಳಿದ್ದೀರಾ. ನೀವು ವಯಸ್ಸಿನ ಮರ್ಯಾದೆ ಆಗ್ಲಿ, ಅನುಭವದ ಮರ್ಯಾದೆ ಆಗ್ಲಿ, ಸಭಾ ಮರ್ಯಾದೆ ಆಗ್ಲಿ, ಇವೆಲ್ಲವನ್ನ ಬಿಟ್ಟು ಏನು ಇಲ್ದಂಗೆ ಒಬ್ರ ವಿರುದ್ಧ ಒಬ್ರು ಬೈದಾಡ್ಕೊಳ್ತೀರಾ. ದಟ್ಸ್ ಫೈನ್, ನಾನ್ ಆ ವಿಚಾರಕ್ಕೆ ಹೋಗೋದೇ ಇಲ್ಲ. ದಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್. ರಾಜಕೀಯಕ್ಕೋಸ್ಕರ ಒಬ್ರನ್ನ ನೀವು ಭ್ರಷ್ಟಾಚಾರಿ ಅಂತಾರು ಅಂತೀರಾ, ಅತ್ಯಾಚಾರಿ ಅಂತಾರು ಅಂತೀರಾ, ಲೂಸ್ ಆರೋಪಗಳನ್ನ ಮಾಡ್ತಾನೆ ಇರ್ತೀರಾ. ಒಟ್ಟಿನಲ್ಲಿ ನಿಮ್ಮ ಪೊಲಿಟಿಕಲ್ ಗೇಮ್ ಇರಬೇಕು. ಅದನ್ನ ನನಗೆ ಆಶ್ಚರ್ಯ, ನನ್ನ ಕ್ವೆಶ್ಚನ್ ಏನು ಅಂತಂದ್ರೆ, ಇಲ್ಲಿವರೆಗೂ ನೀವು ಒಬ್ರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ಕೊಂತೀರಲ್ಲ, ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಜೈಲು ಶಿಕ್ಷೆ ಆದಂತಹ ಒಂದು ಉದಾಹರಣೆಯನ್ನ ನಾವಂತೂ ನೋಡಿಲ್ಲ. ನೀವೆಲ್ಲರೂ ಸುಮ್ಮನೆ ಬೈದಾಡ್ಕೊಳ್ಳೋದು, ಒಬ್ರ ಮೇಲೆ ಒಬ್ರು ಆರೋಪ ಮಾಡೋದು,
ನಿಮ್ ಮೇಲೆ ಇನ್ನೊಬ್ರು ಮಾನನಷ್ಟ ಮೊಕದ್ದಮೆ ಹಾಕ್ತಿವಿ ಅಂತ ಹೇಳ್ತಾರೆ, ನೀವು ಅವ್ರ ಮೇಲೆ ಇನ್ನೊಂದು ಕೇಸ್ ಹಾಕ್ತಿವಿ ಅಂತಾರೆ. ನಿಮ್ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ, ನೀವ್ ಹೇಳ್ತೀರಾ ನಿಮ್ಗೆ ಸಂಬಂಧಪಟ್ಟಂತ ದಾಖಲೆ ನಮ್ಮ ಹತ್ರ ಇದೆ ಅಂತ. ಅದ್ಯಾವತ್ತೂ ಕೂಡ ನೀವು ಇಲ್ಲಿವರೆಗೂ ರಿಲೀಸ್ ಮಾಡೋದೇ ಇಲ್ಲ. ಅದು ನಿಮ್ ಕೈಯಲ್ಲಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ದಟ್ಸ್ ಯುವರ್ ಪ್ರಾಬ್ಲಮ್. ನೀವು ಈ ರೀತಿ ಬ್ಲೇಮಿಂಗ್ ಗೇಮ್ ಮಾಡ್ಕೊಂತ ಇರ್ತೀರಾ ಅನ್ನೋದು ಇವನ್ ಸಾರ್ವಜನಿಕರಿಗೂ ಕೂಡ ಗೊತ್ತಾಗಿದೆ. ಆದ್ರೆ ನೀವು ಒಬ್ಬ ವ್ಯಕ್ತಿಯ ಬಣ್ಣದ ಬಗ್ಗೆ ಮಾತನಾಡ್ತಿರಲ್ಲ, ಇಟ್ ಶೋಸ್ ನೀವು ಯಾವ ಲೆವೆಲ್ಗೆ ಇಳಿಬಹುದು, ನಿಮ್ಮ ಮಟ್ಟ ಏನು ಅಂತ ನಿಮ್ಮ ಹೇಳಿಕೆನೆ ತೋರಿಸುತ್ತೆ. ದುರಾದೃಷ್ಟ ಅಂತ ಅಂದ್ರೆ ನೀವು ಕೊಟ್ಟಿರೋ ಹೇಳಿಕೆ ನಿಮ್ಗೆ ತಪ್ಪು ಅಂತಾನೆ ಅನ್ಸ್ತಾ ಇಲ್ಲ. 2021ರಲ್ಲೂ ಕೂಡ ನೀವು ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರಿ. ಕುಮಾರಸ್ವಾಮಿ ಅವ್ರನ್ನ ಕರಿಯ ಅಂತ ಕರೆದಿದ್ರಿ. ಮತ್ತದಕ್ಕೆ ಸಮರ್ಥನೆ ಬೇರೆ, ನೀವು ತೇಪೆ ಹಚ್ಚೋ ಕೆಲಸ ಬೇರೆ ಮಾಡ್ತೀರಾ. ಅದ್ರಲ್ಲಿ ಏನಿದೆ ರೀ ತಪ್ಪು? ಅವ್ರ ಕರಿಯ, ಅವ್ರ ಕಪ್ಪದಾಗ ಹುಟ್ಟಿದ್ದಾರೆ, ಅವ್ರು ಹುಟ್ಟುವಾಗ್ಲೇ ಕಪ್ಪದಾಗ ಹುಟ್ಟಿದ್ರು. ಕರಿಯನನ್ನ ಕರಿಯ ಅಂದ ಇನ್ನೇನ್ ಅನ್ಬೇಕು? ಅವ್ರೇನ್ ಬಿಳಿಯಾನ ಅಂತ ಪ್ರಶ್ನೆ ಮಾಡಿದ್ರಿ. ಅವ್ರೇನ್ ವಿದೇಶದವರ ಬಿಳಿ ಬಣ್ಣ ಇರೋದಕ್ಕೆ? ಹುಡ್ತಾನೆ ಕಪ್ಪು ಬಣ್ಣದಲ್ಲಿದ್ರು, ಅದಕ್ಕೆ ನಾನು ಅವ್ರನ್ನ ಕರಿಯ ಅಂತ ಕರಿತೀನಿ. ಒಬ್ಬ ಜನನಾಯಕನಾಗಿ, ಒಬ್ಬ ರಾಜಕಾರಣಿಯಾಗಿ, ನಮ್ಮ ರಿಪ್ರೆಸೆಂಟೇಟಿವ್ ಆಗಿ ನೀವಾಡೋ ಮಾತಾ ಇದು? ಯಾವ ರೀತಿ ಎಕ್ಸಾಂಪಲ್ ನ ಸೆಟ್ ಮಾಡಕ್ ಹೊರಟಿದ್ದೀರಾ ನೀವು? ಹೆಂಗ್ ಮಾಡೋದಲ್ಲ. ಇದೊಂದ್ ರೀತಿ ವಿಪರೀತ ಬೇಜವಾಬ್ದಾರಿ ಹೇಳಿಕೆಗಳು. ನೀವು ಈ ಹಿಂದೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಈ ಒಂದು ತೀರ್ಪನ್ನ ಕೋರ್ಟ್ ಎತ್ತಿ ಹಿಡಿದಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಅಂತ. ಆಗ ನೀವು ಇದು ರಾಜಕೀಯ ತೀರ್ಪು ಅಂತ ಹೇಳಿಕೆ ಕೊಟ್ಟಿದ್ರಿ, ನ್ಯಾಯಾಂಗ ನಿಂದನೆ ಮಾಡಿದ್ರಿ, ನ್ಯಾಯಾಲಯಕ್ಕೆ ಅಗೌರವ ತೋರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿ. ಈಗ ಗವರ್ನರ್ ನಿಮ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಕಂಟೆಂಪ್ಟ್ ಆಫ್ ಕೋರ್ಟ್. ಅದೇ ವಿವೇಚನಾರಹಿತ ಬೇಜವಾಬ್ದಾರಿ ಹೇಳಿಕೆಯಾಗಿತ್ತು. ಇದು ಕೂಡ ಅದೇ ರೀತಿ ಹೇಳಿಕೆ. ಅದು ಕೋರ್ಟ್ ಬಗ್ಗೆ ಆಗಿತ್ತು, ಇದು ಜನಾಂಗೀಯ ನಿಂದನೆ ಹೇಳಿಕೆ. ಸಿಎಂ ಸಿದ್ದರಾಮಯ್ಯನವರಿಗೆ ನಂದೊಂದು ಸಿಂಪಲ್ ಕ್ವೆಶ್ಚನ್. ಜಮೀರ್ ಅಹಮದ್ ಅವರು ಇಷ್ಟೆಲ್ಲಾ ಮಾಡ್ಕೊಂಡು ರಾಜ್ಯದ ತುಂಬಾ ವಕ್ಫ್ ಗಲಾಟೆ ಮಾಡಿ, ರಾಜ್ಯದ ರೈತರಲ್ಲಿ ಅಧೈರ್ಯ ತುಂಬಿ, ಇಷ್ಟೆಲ್ಲ ವಿವಾದವನ್ನ ಎಬ್ಬಿಸಿದ್ರು ಕೂಡ ನಿಮ್ಮ ಆಪ್ತನ ವಿರುದ್ಧ ನೀವ್ಯಾಕೆ ಕ್ರಮ ಕೈಗೊಂಡಿಲ್ಲ? ಅವರನ್ನ ಯಾಕೆ ಕ್ವೆಶ್ಚನ್ ಮಾಡಿಲ್ಲ? ವಕ್ಫ್ ಜಮೀನ್ಗಳನ್ನ ಎಲ್ಲಾ ಕಡೆಯೂ ಕೂಡ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಬಂಡತನದಿಂದ ಮಾತಾಡ್ತಾ ಓಡಾಡ್ತಾ ರೈತರನ್ನ ಭಯಭೀತಗೊಳಿಸಿದ್ದಾರೆ. ಇನ್ನು ಕೋರ್ಟ್ ತೀರ್ಪು ಕೊಟ್ರೆ ಇದು ರಾಜಕೀಯ ತೀರ್ಪು ಅಂತ ಹೇಳ್ತಾರೆ. ಈ ರೀತಿ ಕೋರ್ಟ್ಗೆ ನಿಂದನೆ ಮಾಡುವಂತಹ, ಕೋರ್ಟ್ಗೆ ಅಗೌರವವನ್ನ ತೋರುವಂತಹ ಹೇಳಿಕೆ ಕೊಟ್ಟಾಗ ನೀವೊಬ್ಬ ಸಿಎಂ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನಿಮ್ಮ ಕ್ಯಾಬಿನೆಟ್ ಸಚಿವರನ್ನ ಕಿವಿ ಹಿಂಡ್ಬಿಟ್ಟು ಕೇಳಕ್ಕಾಗಿಲ್ವಾ ನಿಮ್ಗೆ? ನ್ಯಾಯಾಲಯದ ಬಗ್ಗೆ ಈ ರೀತಿ ಅಗೌರವ ತೋರುವಂತ ಮಾತಾಡ್ತಿದ್ಯಲ್ಲಪ್ಪ, ಯಾಕೆ ಅಂತ ಹೇಳಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕಾಗಿಲ್ವಾ ನಿಮ್ಗೆ? ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ವಲ್ಲ ಸಿದ್ದರಾಮಯ್ಯನವರೇ ಜಮೀರ್ ಅವ್ರ ಬಗ್ಗೆ. ನಿಮ್ಮ ರಾಜಕೀಯ ವಿರೋಧಿ ಕುಮಾರಸ್ವಾಮಿ, ಜಮೀರ್ ಅವರ ರಾಜಕೀಯ ವಿರೋಧಿ ಕುಮಾರಸ್ವಾಮಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಕೊಡ್ಲಿ, ಆದ್ರೆ ರಾಜಕೀಯ ವಿರೋಧಿ ಅಂತ ಹೇಳಿ ಜನಾಂಗೀಯ ನಿಂದನೆಯ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇದೆಲ್ಲ ಕೇಳಿಕೊಂಡು ನೀವು ಸುಮ್ಮನಿದಿರಲ್ಲ, ಇಲ್ಲೇ ಜನರಿಗೆ ಅನುಮಾನ ಬರೋದು. ಜಮೀರ್ ಅಹಮದ್ ಅವರನ್ನ ತಮ್ಮ ಅಂತಃಪುರದೊಳಗೆ ಕಾಪಾಡಿಕೊಳ್ಳುವಂತಹ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಯಾಕಿದೆ ಅಂತ ಹೇಳಿ ಜನರಿಗೆ ಅನುಮಾನ ಮೂಡುತ್ತೆ. ಯು ಆರ್ ಆನ್ಸರೇಬಲ್, ಯು ಆರ್ ದಿ ಚೀಫ್ ಮಿನಿಸ್ಟರ್ ಅಂಡ್ ಹಿ ಇಸ್ ದ ಪಾರ್ಟ್ ಆಫ್ ಯುವರ್ ಕ್ಯಾಬಿನೆಟ್. ನಿಮ್ಮ ಕ್ಯಾಬಿನೆಟ್ ನಲ್ಲಿ ಈ ರೀತಿ ಮಾತನಾಡುವ ಸಚಿವರಿದ್ದಾರೆ ಅಂತ ಹೇಳಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ನ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯನವರಿಗೂ ಪ್ರಶ್ನೆ, ಜಮೀರ್ ಅಹಮದ್ ಅವರಿಗೂ ಕೂಡ ನಾನು ಪ್ರಶ್ನೆ ಕೇಳ್ತೀನಿ. ಸಿದ್ದರಾಮಯ್ಯನವರೇ, ನಿಮ್ಮ ಆಪ್ತ ಜಮೀರ್ ಅಹಮದ್ ಅವರ ಈ ಅತಿರೇಕವನ್ನ ಇನ್ನೆಷ್ಟು ದಿನ ಅಂತ ಸಹಿಸ್ಕೊಳ್ತೀರಾ? ಜಮೀರ್ ಅಹಮದ್ ಅವರೇ, ನಿಮ್ಮ ಈ ಅತಿರೇಕ, ಈ ಬೇಜವಾಬ್ದಾರಿತನದ ಹೇಳಿಕೆ ನಿಮ್ಗೆ ತಪ್ಪು ಅಂತ ಯಾವಾಗ್ಲೂ ಅನ್ಸೋದೇ ಇಲ್ವಾ? ನೀವು ಮಾತನಾಡಿರೋದು ತಪ್ಪು ಸ್ವಾಮಿ, ಇದಕ್ ನೀವೇನಂತೀರಾ? ನೀವು ಕುಮಾರಸ್ವಾಮಿ ಬಗ್ಗೆನೇ ಅಲ್ಲ, ಈ ಬಣ್ಣದ ವಿಚಾರದ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ XYZ ಪರ್ಸನ್ ಬಗ್ಗೆ ಮಾತನಾಡಿದ್ರು ಕೂಡ ನಾನು ಇದೇ ಪ್ರಶ್ನೆನ ಕೇಳ್ತಿದ್ದೆ. ಬಣ್ಣದ ಬಗ್ಗೆ ಮಾತನಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅಕ್ಸೆಪ್ಟಬಲ್ ಅಲ್ಲ. ಅದು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡೋದು ಅಕ್ಷಮ್ಯ. ಬಹುಶಃ ದೇವೇಗೌಡರು ಚನ್ನಪಟ್ಟಣದಲ್ಲಿ ಮುಸ್ಲಿಂ ಮುಖಂಡರನ್ನ ಭೇಟಿಯಾಗಿದ್ದು, ಮುಸ್ಲಿಂ ಧರ್ಮಗುರುಗಳನ್ನ ಭೇಟಿಯಾಗಿದ್ದು, ಎಲ್ಲಿ ಮುಸ್ಲಿಂ ಮತಬುಟ್ಟಿಗೆ ದೇವೇಗೌಡರು ಕಣ್ ಹಾಕ್ಬಿಟ್ರೇನೋ ಅಂತ ಬಹುಶಃ ಜಮೀರ್ ಅವರು ಕೆರಳಿರಬಹುದು. ಮತಯಾಚನೆ ಟೈಮ್ನಲ್ಲಿ ಯಾವ ಪಕ್ಷದವರು ಯಾರ ಮತವನ್ನಾದ್ರೂ ಕೇಳಬಹುದು. ನೀವು ಕೆರಳಿ, ಯಾವುದಕ್ಕಾದ್ರೂ ಕೆರಳಿ, ನಿಮ್ಗೆ ಯಾರು ಬೇಡ ಅಂದ್ರು ಸ್ವಾಮಿ? ನೀವು ದೇವೇಗೌಡರ ನೈತಿಕತೆಯನ್ನ ಪ್ರಶ್ನೆ ಮಾಡಿ, ಕುಮಾರಸ್ವಾಮಿಯವರ ನೈತಿಕತೆಯನ್ನ ಪ್ರಶ್ನೆ ಮಾಡಿ. ನೀವು ದೊಡ್ಡ ಗೌಡರ ರಾಜಕಾರಣವನ್ನ ಪ್ರಶ್ನೆ ಮಾಡಿ, ಕುಮಾರಸ್ವಾಮಿಯವರ ರಾಜಕಾರಣವನ್ನು ಪ್ರಶ್ನೆ ಮಾಡಿ. ಅವರ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿ, ಗೌಡ್ರ ಕುಟುಂಬದ ರಾಜಕಾರಣವನ್ನ ಪ್ರಶ್ನೆ ಮಾಡಿ. ಯಾರು ಬೇಡ ಅಂದ್ರು? ಬೀಯಿಂಗ್ ಅ ಪೊಲಿಟಿಷಿಯನ್, that's your duty, that's your problem. But why are you talking about color? ಈ ದೇಶದಲ್ಲಿ ಅರ್ಧದಷ್ಟು ಜನ ಕರಿಯರೇ ಇದ್ದಾರೆ ಸ್ವಾಮಿ. ಕಪ್ಪು ಬಣ್ಣದಿಂದ ನಿಮ್ಗೇನ್ರಿ ಪ್ರಾಬ್ಲಮ್ಮು? ಈಗ ನಿಮ್ಮನ್ನ ಯಾರಾದ್ರೂ ಕುಳ್ಳ ಅಂತ ಕರೆದ್ರೆ ಅದು ತಪ್ಪು. ನೀವು ಹಿಂದೆ ಹೇಳಿದ್ರೆ ನನ್ನ ಕುಳ್ಳ ಅಂತ ಕರಿಬಹುದು ಅಂತ ಹೇಳಿ, ಆದ್ರೆ ನಾವು ಅದನ್ನ ತಪ್ಪು ಅಂತಾನೆ ಹೇಳ್ತೀವಿ, ಖಂಡಿಸ್ತೀವಿ. ನೀವು ಕಣ್ಣಿಲ್ಲ ಅಂತ ಹೇಳಿ ಕುರುಡ ಅಂತ ಕರೆಯೋದು ತಪ್ಪೆ, ಕಾಲಿಲ್ಲ ಅಂತ ಹೇಳಿ ಕುಂಟ ಅಂತ ಕರೆಯೋದು ತಪ್ಪೆ, ಬಿಳಿ ಬಣ್ಣ ಅಂತ ಹೇಳಿ ಅವನನ್ನ ಬಿಳಿಯ ಅಂತ ಹೇಳೋದು ತಪ್ಪೆ, ಕಪ್ಪು ಬಣ್ಣದವನು ಅಂತ ಹೇಳಿ ಕರಿಯ ಅಂತ ಹೇಳೋದು ತಪ್ಪೆ.
ಸೌಂದರ್ಯವನ್ನ ನೀವು ಫ್ಲರ್ಟ್ ಮಾಡೋದು, ಅದು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಡೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಕರಿ ಅಂತ ಕರೆದ್ಬಿಟ್ಟು ಈಗ ಜಮೀರ್ ಸಾಹೇಬ್ರು ನಾನು ಕುಮಾರಸ್ವಾಮಿ ಅವ್ರನ್ನ ಪ್ರೀತಿಯಿಂದ ಕರಿಯ ಅಂತ ಕರೆದೆ ಅಂತ ಸಮಜಾಯಿಷಿ ಬೇರೆ ಕೊಡ್ತಿದ್ದಾರೆ. ಈ ರಾಜಕಾರಣಿಗಳೇ ಹೀಗೆ ಹೇಳೋದು ಹೇಳಿ ನಂತರ ತೇಪೆ ಹಚ್ಚೋ ಕೆಲಸ ಮಾಡ್ತಾರೆ. ಯು ಆರ್ ಅ ಪೊಲಿಟಿಕಲ್ ಲೀಡರ್, ಯು ಹ್ಯಾವ್ ಟು ಲೀಡ್ ಬೈ ಆನ್ ಎಕ್ಸಾಂಪಲ್. ಸುಮ್ನೆ ಕೆರಳಿ ಕೆಂಡಾಮಂಡಲವಾಗೋ ಭರದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡೋದಲ್ಲ, ನಾಲಿಗೆ ಹರಿಬಿಡೋದಲ್ಲ. ಈ ರೀತಿ ಮಾತನಾಡುವಾಗ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿ. ಒಬ್ಬ ಜನಪ್ರತಿನಿಧಿಯಾಗಿ ನಾನು ಏನ್ ಮಾತನಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.